ಈಗಾಗಲೇ ಎನ್ಐ ತಂಡ ರಾಜ್ಯದಲ್ಲಿ ದಾಳಿ ನಡೆಸಿ ಸುಮಾರು 2 ತಿಂಗಳ ಹಿಂದೆ ಬಳ್ಳಾರಿ ಮತ್ತು ಬೆಂಗಳೂರಲ್ಲಿ ಬಂಧಿಸಿರುವ 8 ಮಂದಿ ಶಂಕಿತ ಉಗ್ರರು ಬಾಂಬ್ ಸ್ಫೋಟ ಮಾಡೋಕೆ ಕರ್ನಾಟಕದಲ್ಲಿರ್ತಕ್ಕಂಥ ಜನಗಳನ್ನ ಕೊಲ್ಲುವಂತದಕ್ಕೆ ಒಂದು ರೀತಿ ಭೀತಿ ಉಂಟು ಮಾಡಿ ಕರ್ನಾಟಕಕ್ಕೆ ಯಾರು ಬರಬಾರದು, ಟೂರಿಸ್ಟ್ಗಳಾಗಲಿ, ಇಲ್ಲಿನ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗಬೇಕು ಅಂತೇಳಿ ಬಳ್ಳಾರಿಯಲ್ಲಿ ಸಿದ್ಧತೆಯನ್ನ ಮಾಡಿದ್ರು. ಇದನ್ನು ನಾನು ಗೃಹ ಸಚಿವನಾಗಿ ನಾನು ಕೂಡ ಕೆಲಸ ಮಾಡಿದ್ದೀನಿ. ಈಗ ಸ್ವಲ್ಪ ಮೊದಲಿಗಿಂತ ಬಹಳ ಸುಧಾರಿತವಾಗಿ ಬಾಂಬ್ಗಳನ್ನ ತಯಾರು ಮಾಡುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಆಘಾತಕಾರಿ ಸಂಗತಿ ಅಂತ ಹೇಳಿದ್ರೆ, ಬಳ್ಳಾರಿಯಲ್ಲಿ ಬಂಧಿಸಿರುವಂತ ಮಿನಾಜ್ ಆಲಿಯಾಸ್ ಮೊಹಮ್ಮದ್ ಸುಲೇಮಾನ್ ಎಂಬಿತ ಶಂಕಿತ ಉಗ್ರ, ಇವನೇ ಬಾಸ್ ನಂಬರ್ 1. ಇವನೊಂಥರ ಕಿಂಗ್ ಪಿನ್ ಇದ್ದಂಗೆ. ಇವನು ಎಲ್ಲರಿಗೂ ಅಸೆಂಬಲ್ ಮಾಡಿ ಪಾಪ ಅಮಾಯಕ ಕಾಲೇಜ್ಗೆ ಹೋಗುವಂತ ಸ್ಟೂಡೆಂಟ್ಸ್ ಇರ್ತಾರೆ, ಅಮಾಯಕರು ಪಾಪ ಅವ್ರಿಗೇನು ಗೊತ್ತಿರಲ್ಲ. ಹಣದ ಆಮಿಷ, ಧರ್ಮದ ಆಮಿಷ, ನಿಮಗೆ ಉದ್ಯೋಗ ಕೊಡಿಸ್ತೀನಿ, ನಿಮ್ಗೆ ಈ ತರದೆಲ್ಲ ಆಮಿಷಗಳನ್ನ ಮಾಡಿ ತಮಗೂ ಗೊತ್ತಿದೆ ಬೇರೆ ಬೇರೆ ಐಸಿಸ್ ಉಗ್ರಗಾಮಿ ಚಟುವಟಿಕೆಗಳಿಂದ ಕೇರಳದಿಂದನೂ ಹೋಗಿದ್ದಾರೆ, ನಮ್ಮ ಕರ್ನಾಟಕದಿಂದನೂ ಹೋಗಿದ್ದಾರೆ. ಈ ತರ ಟ್ರೈನ್ ಅಪ್ ಮಾಡುವಂತ ಒಂದು ಸ್ಪೆಷಲಿಸ್ಟ್ ಈ ಮಿನಾಜ್ ಆಲಿಯಾಸ್ ಮೊಹಮ್ಮದ್ ಸುಲೇಮಾನ್, ಇವನ್ನ ಬಳ್ಳಾರಿಯಲ್ಲಿ ಬಂಧಿಸಿರುವಂತದ್ದು. ಅದೇ ರೀತಿ ಬೆಂಗಳೂರಿನ ಶಿವಾಜಿನಗರದಲ್ಲಿ, ಪುಲಿಕೇಶಿ ನಗರದಲ್ಲಿ ಮೊಹಮ್ಮದ್ ಮುನಿರುದ್ದೀನ್, ಮೊಹಮ್ಮದ್ ಮಿಜಾಯಿಲ್, ಸೈಯದ್ ಸುಲೇಮಾನ್ ಇವ್ರನ್ನು ಕೂಡ ಬಂಧಿಸಿದೆ. ಇವರೆಲ್ಲ ಜಿಹಾದ್, ಖಲೀಫತ್ ಮತ್ತು ಐಸಿಸ್ ಚಿಂತನೆಗಳನ್ನ ಇಟ್ಟುಕೊಂಡು ಇವರು ಅಮಾಯಕ ಯುವಕರನ್ನ ಆ ದಾರಿಗೆ ತೆಗೆದುಕೊಂಡೋಗಿ ಅವರಿಗೆ ಜೀವನ ಹಾಳು ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಎನ್ಐ ತಂಡ ಇದನ್ನು ಕೂಡ ಬಂಧಿಸಿದ್ದಾರೆ. ನನಗೆ ನೋವಾಗ್ತಿರುವಂತ ಸಂಗತಿ ಏನು ಅಂತ ಹೇಳಿದ್ರೆ, ಕರ್ನಾಟಕ ಎಲ್ಲೋ ಈ ರೀತಿ ಸ್ಲೀಪರ್ ಸೆಲ್ಗಳಿಗೆ ಒಂದು ಅವಕಾಶ ಆಗ್ತಾ ಇದೆ ಅನ್ನೋದು. ನಾನು ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ, ನನಗೂ ಗೊತ್ತಿದೆ ಸ್ಲೀಪರ್ ಸೆಲ್ ಅಂದ್ರೆ ಹೇಗೆ ಅಂತ. ಆ ಸ್ಲೀಪರ್ ಸೆಲ್ಸ್ ಅಂದ್ರೆ ಅವ್ರಿಗೆ ಏನು, ಅವ್ರ ಹತ್ರ ಏನು ನೀವು ಮಾಹಿತಿ ತೆಗೆಯೋಕೆ ಸಾಧ್ಯ ಇಲ್ಲ. ಸ್ಲೀಪರ್ ಸೆಲ್ಸ್ ಅಂದ್ರೆ ನಿಮ್ಗೆ ಯಾರು ಹಣ ಬರ್ತೈತೆ, ಎಲ್ಲಿಂದ ಹಣ ಬರ್ತೈತೆ ಅವನು ಗೊತ್ತಿರಲ್ಲ. ಯಾರು ನನಗೆ ಮೆಸೇಜ್ ಕೊಟ್ಟಿದ್ದಾರೆ, ಯಾರು ಇದು ರೆಡ್, ಏನು ಗೊತ್ತಿರಲ್ಲ ಅವನಿಗೆ. ಆ ರೀತಿ ಅಂದ್ರೆ ಸ್ಲೀಪರ್ ಸೆಲ್ನ ನೀವು ಪೊಲೀಸರು ಕರ್ಕೊಂಡೋಗಿ ಅವನ್ನ ಏನೇ ಟಾರ್ಚರ್ ಮಾಡಿ, ಅವನಿಗೆ ಎಷ್ಟೇ ಟಾರ್ಚರ್ ಮಾಡಿ ಏನೇ ಮಾಡಿದ್ರು ಅವನಿಂದ ಒಂದೇ ಒಂದು ವರ್ಡನ್ನು ಕೂಡ ಬಿಡ್ಸಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅವನಿಗೇನು ಗೊತ್ತೇ ಇರಲ್ಲ. ಆ ತರದ ಸ್ಲೀಪರ್ ಸೆಲ್ಗಳನ್ನ ತಯಾರು ಮಾಡುವಂತ ಒಂದು ಕೆಲಸ ಈ ತರ ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀರಿ.